ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ತಸ್ವಿಕಾ ಸುಧಾ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೇರ್ ಆಯಿಲ್ನ ಮನೆಯಲ್ಲಿ ನಾನು ಹೇಗೆ ತಯಾರು ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೇರ್ ಆಯಿಲ್ ಜೊತೆಗೆ ಕೆಲವೊಂದು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಹೇರ್ ಚೆನ್ನಾಗಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ, ಮತ್ತು ಉದ್ದವಾಗಿ ಬೆಳೆಯುತ್ತೆ. ಏನಾದರೂ ಏರ್ ಫಾಲ್ ಜಾಸ್ತಿ ಆಗ್ತಿದ್ರೆ ಕಡಿಮೆ ಆಗುತ್ತೆ. ನಾನು ಈ ಹೇರ್ ಆಯಿಲ್ನ ಮಾಡ್ಕೊಂಡ್ಮೇಲೆ ನನ್ನ ಕೂದಲು ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಮತ್ತು ಹೇರ್ ಗ್ರೋತ್ ಕೂಡ ಆಗಿದೆ. ಹೇಗೆ ಈ ಹೇರ್ ಆಯಿಲ್ನ ರೆಡಿ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಬನ್ನಿ. ಯಾವ್ಯಾವ ಇಂಗ್ರೀಡಿಯೆಂಟ್ ಬೇಕು ಫಸ್ಟ್ ಅಂದರೆ, ಇವಾಗ ಇಲ್ಲಿ ನೆಲ್ಲಿಕಾಯಿ, ಕರಿಬೇವು ಅಂಡ್ ಮೆಂತ್ಯ, ಈರುಳ್ಳಿ ತಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಪ್ಯೂರ್ ಕೋಕೋನಟ್ ಆಯಿಲ್ ತಗೊಂಡಿದ್ದೀನಿ, ಪ್ಯಾರಾಚೂಟಿಂದು. ಸೊ ಇವಾಗ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ಮತ್ತೆ ಟಿಪ್ಸ್ನು ಕೂಡ ಸ್ಕಿಪ್ ಮಾಡ್ಕೊಬೇಡಿ, ಫುಲ್ ವಿಡಿಯೋ ನೋಡಿ, ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಇವಾಗ ನೆಲ್ಲಿಕಾಯಿನ ಪೀಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಇರ್ತಕ್ಕಂಥ ಬೀಜನ ತೆಗೆದು ಈರುಳ್ಳಿ ಏನಿದೆ ಎಲ್ಲನೂ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಫಸ್ಟು. ಇವಾಗ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ, ರುಬ್ಬಿಟ್ಟು. ಯಾಕಂದರೆ ಈ ಥರ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಬೇಗ ಹೀರ್ಕೊಳ್ಳುತ್ತೆ ಇದರಲ್ಲಿರೋ ಸಾರಾಂಶನ. ಆ್ಯಂಡ್ ನೀವು ಇದಕ್ಕೆ ನೀರು ಯಾವುದೇ ಕಾರಣಕ್ಕೂ ಸೇರಿಸ್ಬಾರ್ದು, ಹಾಗೆಯೇ ಡ್ರೈ ಆಗಿ ರುಬ್ಬಬೇಕು. ಇವಾಗ ಎಣ್ಣೆನ ಹೇಗೆ ಕಾಯಿಸೋದು ಅಂತ ತೋರಿಸ್ತೀನಿ. ಇದಕ್ಕೆ ಇವಾಗ ಆಯಿಲ್ನ ಹಾಕೋಣ. ಎಷ್ಟಾಗುತ್ತೋ ಅಷ್ಟು ಲೋ ಫ್ಲೇಮಲ್ಲಿ ಇಡಿ ಸ್ಟವ್ನ. ಇವಾಗ ನೋಡಿ ಆಯಿಲ್ನ ಕಾಯಕ್ಕಿಟ್ಟಿದ್ದೀನಿ. ಇಲ್ಲಿ ರುಬ್ಬಿರ್ತಕ್ಕಂಥ ಪೇಸ್ಟ್ನ ಅಷ್ಟನ್ನು ನಾನು ಅದರೊಳಗಡೆ ಆ್ಯಡ್ ಮಾಡ್ತೀನಿ. ಇವಾಗಲೇ ಆ್ಯಡ್ ಮಾಡಿ, ಯಾಕಂದರೆ ಎಣ್ಣೆ ನಿಧಾನಕ್ಕೆ ಕಾಯಬೇಕು. ಇದರಲ್ಲಿರ್ತಕ್ಕಂತಹ ಎಲ್ಲ ಸಾರಾಂಶನೂ ಕೂಡ ಎಣ್ಣೆ ಹೀರ್ಕೊಳ್ಳುತ್ತೆ. ಸೊ ನಿಧಾನಕ್ಕೆ ಇಲ್ಲಿರ್ತಕ್ಕಂಥ ಪೇಸ್ಟ್ ಎಲ್ಲನೂ ಹಾಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ನಿಧಾನದ ಊರಿನಲ್ಲಿ ಎಣ್ಣೆ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾಯಬೇಕು. ಆ್ಯಂಡ್ ಇದರೊಳಗಡೆ ಏನೇನು ಇಂಗ್ರೀಡಿಯೆಂಟ್ ಹಾಕಿದ್ದೀವಿ ಇದೆಲ್ಲ ಚೆನ್ನಾಗಿ ರಸ ಬಿಡಬೇಕು. ಸೊ ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಕುದಿಸಿ. ಇದನ್ನು ಒಂದು 1/4 ಗಂಟೆ, ಒಂದು 20 ನಿಮಿಷನೇ ಆಗುತ್ತೆ ಈ ಎಣ್ಣೆನ ಚೆನ್ನಾಗಿ ಕಾಯೋದಕ್ಕೆ, ಇದರಲ್ಲಿ ಇರ್ತಕ್ಕಂಥ ಸಾರಾಂಶ ಎಲ್ಲನೂ ಎಳ್ಕೊಳ್ಳೋದಕ್ಕೆ. ಮತ್ತೆ ನಾವಿವಾಗ ಹೇರ್ಗೆ ಯಾವಾಗಲೂ ಅಷ್ಟೇ ಜಾಸ್ತಿ ಬಿಸಿನೀರಿನಿಂದ ಸ್ನಾನ ಮಾಡಬಾರ್ದು, ಮತ್ತೆ ಮೈಲ್ಡ್ ಶಾಂಪೂನ ಯೂಸ್ ಮಾಡಬೇಕು. ಮತ್ತೆ ಆದಷ್ಟು ಗಾಳಿಲೇ ನಿಮ್ಮ ಕೂದಲು ಒಣಗಿಸ್ಕೊಬೇಕು. ಯಾವಾಗಾದ್ರೂ ಅರ್ಜೆಂಟ್ ಇದ್ದಾಗ ಹೇರ್ ಡ್ರೈ ಯೂಸ್ ಮಾಡ್ಬೋದು, ಬಟ್ ಇದು ಬೇರೆ ಟೈಮಲ್ಲೆಲ್ಲ ಚೆನ್ನಾಗಿ ಗಾಳಿನಲ್ಲೇ ತಲೆ ಕೂದಲನ್ನ ಒಣಗಿಸ್ಕೊಳ್ಳಿ. ಮತ್ತೆ ರಾತ್ರಿ ಮಲ್ಕೋಬೇಕಾದ್ರೆ ಏನು ಮಾಡಬೇಕಂದ್ರೆ ಒಂದು 5 ನಿಮಿಷ ಮಸಾಜ್ ಮಾಡಿ ನಿಮ್ಮ ಹೇರ್ಗೆ. ಮತ್ತೆ ತಲೆಗೆ ಹಾಕಿರೋ ಕ್ಲಿಪ್ಗಳೆಲ್ಲನೂ ಕೂಡ ತೆಗೀರಿ. ಆರಾಮಾಗಿ ಅದನ್ನ ಕೂದಲನ್ನ ಎಣ್ದು ಇಲ್ಲ ಬಂದ್ ಮಾಡಿ ಕಟ್ಟಿ ಕೂದಲನ್ನ ರಾತ್ರಿ ಹೊತ್ತು. ಮತ್ತೆ ನೀರನ್ನ ಚೆನ್ನಾಗಿ ಕುಡೀರಿ. ಅದ್ರ ಜೊತೆಗೆ ನ್ಯೂಟ್ರಿಷಿಯಸ್ ಫುಡ್ನ ತಿನ್ನಬೇಕು, ಪ್ರೋಟೀನ್ ರಿಚ್ ಫುಡ್ನ ತಿನ್ನಬೇಕು. ಇದರಿಂದ ನಿಮ್ಮ ಹೇರು ಗ್ರೋತ್ ಆಗುತ್ತೆ. ಆ್ಯಂಡ್ ಇವಾಗ ಜೆನೆಟಿಕ್ಸ್ ಇದ್ರೂ ಕೂಡ ಸ್ವಲ್ಪ ಹೇರು ಅವ್ರಿಗೇನಾದರೂ ಕಡಿಮೆ ಇತ್ತು ಅಂದರೆ ನಿಮ್ಮ ಅಪ್ಪ ಅಮ್ಮ ಅಥವಾ ಅಜ್ಜಿ ತಾತರಿಗೆ ಅದೇ ಥರ ನಿಮಗೂ ಕೂದಲು ಬಂದಿರ್ತದೆ. ಬಟ್ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ನೀವು ಕೂದಲಿಗೆ ಯಾವಾಗಲೂ ಸ್ಟ್ರೈಟ್ನರ್ನ ಯೂಸ್ ಮಾಡಬೇಡಿ. ಇದರಿಂದ ಹೇರ್ ಹೀಟಾಗಿ ಹೇರ್ ಫಾಲ್ ಆಗೋವಂಥ ಚಾನ್ಸಸ್ ಇರುತ್ತೆ. ಕೂದಲಲ್ಲಿ ಮತ್ತು ತಲೆ ಒಳಗಡೆ ಹೊಟ್ಟೆನಾದರೂ ಇತ್ತು ಡ್ಯಾಂಡ್ರಫ್ ಅಂದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಡಾಕ್ಟ್ರಿಗೆ ತೋರಿಸಿ. ಬಟ್ಟೆನಲ್ಲಿ ನೀಟಾಗಿ ಶೋಧಿಸ್ಕೊಂಡು ಒಂದು ಹೇರ್ ಗ್ಲಾಸ್ ಕಂಟೈನರ್ಗೆ ಹಾಕೊಬೇಕು. ಎಣ್ಣೆ ತಣ್ಣಗಾದ ನಂತರ ಬಟ್ಟೆನಲ್ಲಿ ಶೋಧಿಸಿದ್ದೀನಿ. ಇವಾಗ ಬಾಟಲ್ಗೆ ಹಾಕೊಂಡಿದ್ದೀನಿ. ಇದನ್ನ ಆರಾಮಾಗಿ ನೀವು ಒಂದು 3 ಮಂತ್ಸ್ವರೆಗೂ ಯೂಸ್ ಮಾಡಬಹುದು. ನಾನು ಹೇಳ್ಕೊಟ್ಟಿರೋ ರೀತಿ ನೀವು ಕೂಡ ಎಣ್ಣೆನ ಕಾಯಿಸಿ ನಿಮ್ಮ ಹೇರಿಗೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಹೇರು ಕೂಡ ತಿಕ್ಕಾಗಿ ಬೆಳೆಯುತ್ತೆ ಆ್ಯಂಡ್ ನಿಮ್ಮ ಹೇರು ಕೂಡ ಲಾಂಗ್ ಆಗಿ ಬೆಳೆಯುತ್ತೆ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.